ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ನೀವೆಲ್ಲ ಹೇಗಿದ್ದೀರಾ? ದೇವರ ಕೃಪೆಯಿಂದ ಕ್ಷೇಮವಾಗಿದ್ದೀರೆಂಬುದಾಗಿ ನಂಬುತ್ತಾ ಇದ್ದೇನೆ. ಈ ನೂತನವಾದ ದಿನದಲ್ಲಿ ಸಹ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮ್ಮೆಲ್ಲರಿಗೂ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಅದ್ಭುತಗಳನ್ನು ಮಾಡುವ ದೇವರು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 136ನೇ ಅಧ್ಯಾಯ 4ನೇ ವಚನ, ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆಯು ಶಾಶ್ವತವಾದದ್ದು. ನೋಡ್ರಿ, ದೇವರು ಮಾತ್ರ ಅದ್ಭುತಗಳನ್ನು ಮಾಡಲು ಶಕ್ತರಾಗಿದ್ದಾರೆ. ದೇವರು ಮಾತ್ರ ಮಹತ್ ಕಾರ್ಯಗಳನ್ನು ಮಾಡಬಲ್ಲರು. ಅದಕ್ಕೆ ಯೋಬನ ಗ್ರಂಥದಲ್ಲಿ ನಾವು ನೋಡ್ತೇವೆ, 5ನೇ ಅಧ್ಯಾಯ 9ನೇ ವಾಕ್ಯ ಮತ್ತು 9ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರು ಅಪ್ರಮೇಯ ಮಹತ್ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆಂಬುದಾಗಿ ನಾವು ಸತ್ಯ ವೇದದಲ್ಲಿ ಓದುತ್ತೇವೆ. ವಿಮೋಚನ ಕಾಂಡ 15ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ, ಯೆಹೋವನೇ, ದೇವರುಗಳಲ್ಲಿ ನಿನಗೆ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಅದ್ಭುತಗಳನ್ನು ಮಾಡುವಲ್ಲಿ ಯೆಹೋವನಿಗೆ ಅಥವಾ ದೇವರಿಗೆ ಸಮಾನರು ಯಾರೂ ಇಲ್ಲ. ದೇವರು ಮಾಡುವಂಥ ಅದ್ಭುತ ಶಾಶ್ವತವಾದದ್ದು, ಸತ್ಯವಾದದ್ದು, ಅದು ಮಾತ್ರವಲ್ಲ ಆಶೀರ್ವಾದಕರವಾಗಿರುವಂಥದ್ದು ಆಗಿದೆ. ನಿಮ್ಮ ಜೀವನದಲ್ಲಿ ಕೂಡ ಈ ದಿನ ದೇವರು ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಸೈತಾನನು ಸಹ ಅದ್ಭುತಗಳನ್ನು ಮಾಡುವ ಸ್ವಲ್ಪ ಶಕ್ತಿ ಅವನಿಗೆ ಇದೆ. ಆದರೆ ಅದ್ಭುತದ ದೇವರ ಮುಂದೆ ಅವನ ಅದ್ಭುತ ನಡೆಯುವುದಿಲ್ಲ. ವಿಮೋಚನ ಕಾಂಡ 7ನೇ ಅಧ್ಯಾಯ 10 ಮತ್ತು 12ನೇ ವಾಕ್ಯದಲ್ಲಿ ನೋಡುವಾಗ, ಮೋಶೆ ತನ್ನ ಕೋಲನ್ನು ಫರೋಹನ ಮತ್ತು ಪರಿವಾರದವರ ಮುಂದೆ ನೆಲದಲ್ಲಿ ಬೀಸಾಡಿದಾಗ ಅದು ಸರ್ಪವಾಯಿತಂತೆ. ಫರೋಹನನ ಐಗುಪ್ತ ದೇಶದ ಆ ವಿದ್ವಾಂಸರು ಮಂತ್ರಗಾರರನ್ನು ಕರೆಸಿದಾಗ ಆ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಬೀಸಾಡಲು ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. ನಿಜತ್ವದ ಅದ್ಭುತದ ಮುಂದೆ ನಕಲಿ ಅದ್ಭುತಗಳ ಆಟ ನಡೆಯುವುದಿಲ್ಲ. ಈ ಅಂತ್ಯ ದಿನಗಳಲ್ಲಿ ಸಹ ಕ್ರಿಸ್ತ ವಿರೋಧಿಯು ಅನೇಕ ಜನರನ್ನು ಅವನ ಅದ್ಭುತದ ಮೂಲಕವಾಗಿ ಮೋಸಗೊಳಿಸುತ್ತಾ ಇದ್ದಾನೆ. ಆದರೆ ಅವನ ಅದ್ಭುತ ಯಾವುದು ದೇವರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಮೋಶೆ ಹೇಳುತ್ತಾನೆ, ಕರ್ತನೇ, ಅದ್ಭುತಗಳನ್ನು ಮಾಡುವ ನಿಮ್ಮಂತೆ ಯಾರಿದ್ದಾರೆ? ನಿಮಗೆ ಸಮಾನರು ಯಾರು ಎಂಬುದಾಗಿ ಕೇಳುತ್ತಾನೆ. ಈ ದಿನ ಕೂಡ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತಕ್ಕಾಗಿ ಕಾದಿರಬಹುದು, ಒಂದು ಬಿಡುಗಡೆಗಾಗಿ ಕಾದಿರಬಹುದು. ದೇವರು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಯೇಸು ಸ್ವಾಮಿ ಕಾನಾ ಊರಿನಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿ ಒಂದು ಅದ್ಭುತ ಮಾಡಿದರು. ಮೀನಿನ ಬಾಯಿಂದ ಒಂದು ನಾಣ್ಯವನ್ನು ತೆಗೆದು ಅದ್ಭುತವನ್ನು ಮಾಡಿದರು. 5,000 ಜನರಿಗೆ 5 ರೊಟ್ಟಿ 2 ಮೀನುಗಳಿಂದ ಪೋಷಿಸಿ ಅದ್ಭುತ ಮಾಡಿದರು. ಸತ್ತವರನ್ನು ಎಬ್ಬಿಸಿ ಅದ್ಭುತ ಮಾಡಿದರು. ಅದಕ್ಕೆ ಯೋಬನ ಗ್ರಂಥ ಹೇಳುತ್ತದೆ, ಅಪ್ರಮೇಯ ಮಹಾ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಹಾಗಾದರೆ ನೀವು ದೇವರಿಂದ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ನಡೆಯಬೇಕಾದ್ರೆ ನಿರೀಕ್ಷಿಸಿರಿ, ದೇವರನ್ನು ನಂಬಿರಿ. ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ದೇವರ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ಯೇಸು ಸ್ವಾಮಿ ಕೂಡ ಹೇಳಿದರು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಹಾಗಿರೋದಾದರೆ ಸತ್ಯವೇದದಲ್ಲಿ ಕೂಡ ನೀವು ನೋಡ್ರಿ, ಆದಿ ಕಾಂಡದಿಂದ ಪ್ರಕಟಣೆಯವರೆಗೆ ಅನೇಕ ಅದ್ಭುತಗಳನ್ನು ನೋಡಬಹುದು. ಕೇವಲ ಏನೋ ಓದಿ ಇಂಥ ಅದ್ಭುತ ಮಾಡಿದ್ರು ಎಂಬುದಾಗಿ ಹೇಳೋದಕ್ಕಾಗಿ ಅಲ್ಲ, ಅದೇ ರೀತಿಯ ಅದ್ಭುತಗಳನ್ನು ಮಾಡಲು ದೇವರು ಇವತ್ತಿಗೂ ಸಹ
ಶಕ್ತನಾಗಿದ್ದಾರೆ. ನಿನ್ನೆ ಇಂದು ಎಂದು ಬದಲಾಗದ ದೇವರು ಈ ದಿನ ಕೂಡ ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನ ಮಾಡುತ್ತಾರೆ. ಹಾಗಿರೋದಾದ್ರೆ ಅದ್ಭುತವನ್ನ ಮಾಡುವ ದೇವರೇ, ನನ್ನ ಜೀವನದಲ್ಲಿ ಕೂಡ ಒಂದು ಅದ್ಭುತವನ್ನ ಮಾಡ್ರಿ ಎಂಬುದಾಗಿ ಈ ದಿನ ಪ್ರಾರ್ಥಿಸ್ರಿ. ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತ ನಡೆಯುವಂಥದ್ದಾಗಿದೆ. ಹಿಜ್ಕೀಯನ ಜೀವಿತದಲ್ಲಿ ನಾವು ನೋಡುವಾಗ ಕೊನೆಯ ಅವಸ್ಥೆ, ಪ್ರವಾದಿಯಾದ ಯೆಶಾಯನು ಬಂದು ಹೇಳ್ತಾ ಇದ್ದಾನೆ, ಎಲ್ಲ ಮುಗೀತು, ರೆಡಿ ಮಾಡಪ್ಪ. ಆದರೆ ಒಂದು ಅದ್ಭುತಕ್ಕಾಗಿ ಪ್ರೇಯರ್ ಮಾಡ್ದ. ದೇವರು 15 ವರ್ಷಗಳನ್ನು ಕೂಡಿಸಿಕೊಟ್ಟರು. ಕೆಂಪು ಸಮುದ್ರದ ಮುಂದೆ ನಿಂತ್ಕೊಂಡು ಮೋಶೆಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಹಿಂದೆ ಫರೋಹನ ಸೈನ್ಯ, ಮುಂದೆ ಕೆಂಪು ಸಮುದ್ರ. ಆದರೆ ಅದರ ಮಧ್ಯದಲ್ಲಿ ಕೂಡ ಒಂದು ಅದ್ಭುತಗಳನ್ನು ನಿರೀಕ್ಷಿಸಿ ಇರುವಾಗ ದೇವರು ಹೇಳಿದರು, ಕೋಲನ್ನು ಚಾಚು. ಕೋಲನ್ನು ಚಾಚಿದ, ಅದ್ಭುತವಾಗಿ ಮಾರ್ಗ ತೆರೆಯಿತು. ಅದೇ ವಿಧದಲ್ಲಿ ಇವತ್ತು ನೀನು ಸಹ ದೇವರನ್ನ ನಂಬಿ ಪ್ರಾರ್ಥಿಸುವುದಾದರೆ ನಿನ್ನ ಜೀವಿತದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡ್ತಾರೆ. ಏಕೆಂದರೆ ನಮ್ಮ ದೇವರು ಬದಲಾಗದಂಥ ದೇವರು. ನಮ್ಮ ದೇವರಿಗೆ ಇನ್ನೊಂದು ಹೆಸರು ಏನು ಗೊತ್ತಾ? ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಅದ್ಭುತ ಸ್ವರೂಪನು ಎಂಬುದಾಗಿ ನೋಡ್ತೇವೆ. ಹಾಗಿರೋದಾದರೆ ನಿಮ್ಮ ಜೀವಿತದಲ್ಲಿ ಈ ದಿನ ಸ್ತೋತ್ರ ಒಂದು ಅದ್ಭುತಕ್ಕಾಗಿ ಕಾದಿರೋದಾದರೆ ಕರ್ತನು ನಿಮ್ಮ ಜೀವಿತದಲ್ಲಿ ಸಹ ದೇವರು ಮಾಡುತ್ತಾರೆ. ಜ್ಞಾನೋಕ್ತಿ 23:18ನೇ ವಾಕ್ಯ ಹೇಳುತ್ತದೆ, ನಿಮ್ಮ ನಂಬಿಕೆ ನಿರರ್ಥಕವಾಗುವುದಿಲ್ಲ. ನಮ್ಮ ದೇವರು ಕೇಳುವುದಕ್ಕಿಂತ ಬೇಡುವುದಕ್ಕಿಂತ ಹೆಚ್ಚಾಗಿ ಆಶೀರ್ವಾದ ಮಾಡುವಂಥ ದೇವರು. ನಡೆದಂಥ ಒಂದು ಅದ್ಭುತವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ದೇವರ ಮನುಷ್ಯನು ತನ್ನ ಮಗಳ ಮದುವೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿದರು. ಆ ದಿನವೂ ಬಂತು. 1000 ಜನರನ್ನ ಎದುರು ನೋಡಿದ್ದಂಥ ಮದುವೆಯ ಸಮಾರಂಭಕ್ಕೆ ಸುಮಾರು 1500 ಜನ ಬಂದಿದ್ದರು. ಆದರೂ ಸಹ ಅವರು ಚಂಚಲಗೊಳ್ಳಲಿಲ್ಲ. ಅವರು ದೇವರನ್ನ ನಂಬಿದರು. ದೇವರು ಅದ್ಭುತವನ್ನು ಮಾಡುವರೆಂಬುದಾಗಿ ಅವರಿಗೊಂದು ನಂಬಿಕೆ ಇತ್ತು. ಪ್ರಾರ್ಥನೆ ಮಾಡಿದರು. ಎಲ್ಲ ಅತಿಥಿಗಳು, ಮದುವೆಯ ಕಾರ್ಯ ಎಲ್ಲ ಮುಗಿದ ಮೇಲೆ ಆ ಅಡಿಗೆ ಮಾಡುವಂಥ ಮುಖ್ಯಸ್ಥನು ಬಂದು ಹೇಳುತ್ತಿದ್ದಾನೆ, ಅಯ್ಯ, ನಾವು ಅಡಿಗೆ ಮಾಡಿದ್ದು 1000 ಜನಕ್ಕೆ, ಆದರೆ ಊಟ ಮಾಡಿದ್ದು 1500 ಜನ. ಇದು ಹೇಗೆ ಹೆಚ್ಚಾಯಿತೆಂಬುದಾಗಿ ನನಗೆ ಗೊತ್ತಿಲ್ಲ. ಇದು ದೇವರೇ ಮಾಡಿದಂಥ ಒಂದು ಅದ್ಭುತ, ನನಗೆ ನಂಬಲು ಕೂಡ ಅಸಾಧ್ಯವಾಗಿದೆ. ನೋಡ್ರಿ, ದೇವರು ತನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಂಥ ದೇವರು. ಈ ದಿನ ಕೂಡ ನಿನ್ನ ಕುಟುಂಬದಲ್ಲಿ, ನಿನ್ನ ಕೆಲಸದಲ್ಲಿ, ನಿನ್ನ ಸೇವೆಯಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಒಂದು ಅದ್ಭುತಕ್ಕಾಗಿ ನೀನು ಕಾದಿರೋದಾದರೆ ಅದ್ಭುತ ಮಾಡುವ ದೇವರನ್ನ ನೋಡಿ ನಂಬಿಕೆಯಿಂದ ಮೊರೆ ಇಡ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಸಹ ಒಂದು ಅದ್ಭುತವನ್ನು ಮಾಡುವರು. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ದೇವರನ್ನು ದೃಷ್ಟಿಸಿ ಹೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡ್ರಿ, ಒಂದು ಬಿಡುಗಡೆಯನ್ನು ಕೊಡ್ರಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ಅದ್ಭುತವನ್ನು ಮಾಡುವ ದೇವರು ಈ ದಿನ ಕೂಡ ನಿನ್ನ ಮಕ್ಕಳ ಜೀವಿತದಲ್ಲಿ ಅಪ್ಪ ಅದ್ಭುತವನ್ನು ಮಾಡ್ರಿ. ವಿವಾಹದ ವಿಷಯಕ್ಕಾಗಿ, ಒಂದು ಕೆಲಸದ ವಿಷಯಕ್ಕಾಗಿ, ಒಂದು ಬಿಡುಗಡೆಗಾಗಿ ಯಾರಾದರೂ ಪರಿತಪಿಸುತ್ತಿರುವುದಾದರೆ ಈ ಕ್ಷಣವೇ ಸ್ವಾಮಿ ಅವರ ಜೀವನದಲ್ಲಿ ನಿನ್ನ ನಾಮದಲ್ಲಿ ಒಂದು ಅದ್ಭುತ ನಡೆಯಲಿ ಸ್ವಾಮಿ. ರೋಗಗಳು ನೀಗಿ ಹೋಗಲಿ, ಬಲಹೀನತೆಗಳು ನೀಗಿ ಹೋಗಲಿ, ಕೆಲಸದ ವಿಷಯದಲ್ಲಿ ಇರುವಂಥ ತೊಂದರೆಗಳು ನೀಗಿ ಹೋಗಲಿ, ಮುಚ್ಚಲ್ಪಟ್ಟಂಥ ಬಾಗಿಲು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದ್ಭುತಕ್ಕಾಗಿ ಯಾರೆಲ್ಲ ನಿರೀಕ್ಷಿಸುತ್ತಾ ಇದ್ದಾರೋ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಮಾಡ್ರಿ, ಒಪ್ಪಿಸಿಕೊಡುತ್ತೇವೆ. ದೊಡ್ಡ ಕಾರ್ಯ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಅದ್ಭುತವನ್ನು ಮಾಡುವ ದೇವರು ಈ ದಿನ ಸಹ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ನಿರೀಕ್ಷಿಸ್ರಿ, ನಂಬ್ರಿ. ಕರ್ತನ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವರು. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವಾದದಾಯಕವಾಗಿರುವುದಾದರೆ ಇತರರೊಂದಿಗೆ ಸಹ ಶೇರ್ ಮಾಡಿರಿ. ಮತ್ತೊಂದು ಆತ್ಮಿಕ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.